ಮನದಾಳದಿಂದ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕವಾದ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ನನ್ನ ಹೆಸರು ಶಾಂತವೀರಣ್ಣ. ವಿಡಿಯೋದ ಈ ಭಾಗದಲ್ಲಿ ಗುಣಾತ್ಮಕ ಶಿಕ್ಷಣದ ಕುರಿತಾಗಿ 3ನೇ ಆವೃತ್ತಿಯನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲ 2 ಆವೃತ್ತಿ ಈಗಾಗಲೇ ಮುಗಿದೋಗಿದೆ. ಅದರಲ್ಲಿ 2 ಆವೃತ್ತಿಗಳಲ್ಲೂ ಇದಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ನಾನು ಚರ್ಚೆ ಮಾಡ್ತಾ ಹೋಗಿದ್ದೀನಿ. ಮೊದಲನೇದು ಹೊಣೆ ಹೊರುವವರು ಯಾರು ಅಂತ, 2ನೇದು ಇದು ಅಸಾಧ್ಯವೇ ಅಂತ, 3ನೇದು ಮಾಡಿದಷ್ಟು ನೀಡು ಭಿಕ್ಷೆ ಅನ್ನಂತಹ ಒಂದು ಟೈಟಲನ್ನು ಕೊಟ್ಟು ನನ್ನ ವಿಚಾರವನ್ನು ತಮ್ಮ ಮುಂದೆ ಹೇಳ್ತಾ ಹೋಗ್ತಿದ್ದೀನಿ. ದಯಮಾಡಿ ಆಲಿಸಿ, ಸಹಕರಿಸಿ, ತಮ್ಮ ಸಹಕಾರ ಇರಲಿ ಅನ್ನೋದು ಒಂದು ಬೇಡಿಕೆ. ಇದರಲ್ಲಿ ನಾನು ಚರ್ಚೆ ಮಾಡುವಂತಹ ವಿಷಯ ತುಂಬ ಗಂಭೀರವಾಗಿ ಇದೆ ಅಂತ ಅನಿಸುತ್ತೆ, ತುಂಬ ಸೆನ್ಸಿಟಿವ್ ಅಂತಲೂ ಅನಿಸುತ್ತೆ. ಆದರೆ ತಾವು ಯಾವ ರೀತಿ ತಗೊಳ್ತಿರೋ ನನಗದು ಗೊತ್ತಿಲ್ಲ. ಯಾಕಂದರೆ ಇತ್ತೀಚೆಗೆ ಕಾರ್ಪೊರೇಟ್ ಸೆಕ್ಟರ್ಸ್ ಏನು ಓಪನ್ ಆಗ್ತಿದ್ದಾವೆ ಅದನ್ನು ಬೇಸ್ ಮಾಡಿಕೊಂಡು ನನ್ನೊಂದು 35 ವರ್ಷ ಅನುಭವವನ್ನು ತಗೊಂಡು ಅನುಭವಗಳನ್ನು ಮಾತಿನ ರೂಪದಲ್ಲಿ ಹಂಚಿಕೊಳ್ತಾ ಹೋಗ್ತಾ ಇದ್ದೀನಿ ಅಂತ ನನಗನ್ಸುತ್ತೆ. ಇದರಲ್ಲಿ ಯಾವುದೇ ವಿಧವಾದ ಪೂರ್ವಗ್ರಹ ಪೀಡಿತ ನಾನು ಆಗಿಲ್ಲ ಅನ್ನೋದನ್ನು ತಮ್ಮ ಮುಂದೆ ಮೊದಲನೇದಾಗಿ ಒಪ್ಪಿಸ್ತಾ ಇದ್ದೀನಿ, ನಿವೇದಿಸ್ಕೊಳ್ತಾ ಇದ್ದೀನಿ. ಈಗ ನಾವು ಕಂಪನಿಗಳಲ್ಲಿ ನೋಡ್ತೀವಿ, ಒಬ್ಬ ಇಂಜಿನಿಯರ್ಗೆ ಸೇಮ್ BA ಆಗಿರುತ್ತೆ. ಕೆಲವರಿಗೆ ಒಂದು ತಿಂಗಳಿಗೆ 10,000 ಕೊಡ್ತಾರೆ, ಕೆಲವರಿಗೆ ಒಂದು ತಿಂಗಳಿಗೆ 10 ಲಕ್ಷದವರೆಗೂ ಕೊಡ್ತಾರೆ. ಸೇಮ್ ಕ್ವಾಲಿಫಿಕೇಷನ್, ಸೇಮ್ ಟು ಸೇಮ್ ಕ್ವಾಲಿಫಿಕೇಷನ್, ಯಾವುದೂ ವ್ಯತ್ಯಾಸ ಇಲ್ಲ. ಆದರೆ ಕೆಲವರು 10,000 ತಗೊಳ್ತಾರೆ, ಕೆಲವರು 50,000 ತಗೊಳ್ತಾರೆ, ಲಕ್ಷ ತಗೊಳ್ತಾರೆ, 5 ಲಕ್ಷ 10 ಲಕ್ಷದವರೆಗೂ ಡಿಫರೆನ್ಸ್ ಇದ್ದೇ ಇರ್ತದೆ, ಪರ್ಸನ್ ಟು ಪರ್ಸನ್, ಅಕಾರ್ಡಿಂಗ್ ಟು ದೇರ್ ಎಫಿಷಿಯನ್ಸಿ ಅಲ್ವಾ. ಎಫಿಷಿಯನ್ಸಿ, ಅವರ ತಾಕತ್ತು ಅಂತ ಏನು ಹೇಳ್ತೀವಿ, ಅವರ ಜಾಣ್ಮೆ, ಅವರ ವಿಸ್ಡಮ್, ಅವರ ಇಂಟೆಲಿಜೆನ್ಸ್, ಅದನ್ನು ಕೂಡ ಕನ್ಸಿಡರ್ ಮಾಡಿ ಸ್ಯಾಲ್ರಿಯನ್ನು ಫಿಕ್ಸ್ ಮಾಡ್ತಾರೆ. ಅದನ್ನೇ ಬೇಸಾಗಿ ಇಟ್ಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಅಂದ್ಕೊಳ್ತೀನಿ, ಇಟ್ಕೊಂಡು ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಅಂಥದ ಒಂದು ಮಾದರಿಯನ್ನು ಇಟ್ಕೊಂಡು ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ತಾವೇನಾದರೂ ಅಂದ್ಕೋಬೋದು, ನೀನೇನಾದರೂ ಟೀಚರ್ ಆಗಿದ್ದಾಗ ಇಂಥದ್ದು ಮಾಡಿದರೆ ಏನು ಮಾಡ್ತಿದ್ದೆ ಅಂತ. ನಾನು ಎಲ್ಲರಿಗಿಂತ ಮುಂಚೆ ಬಹಳ ಅದ್ಧೂರಿಯಾಗಿ ಸ್ವಾಗತ ಕೋರ್ತಾ ಇದ್ದೆ. ಆ ಥರ ಮಾಡಿದಂಥವ್ರು ಯಾರಾದರೂ ಇದ್ದರೆ ಅವ್ರಿಗೆ ಹಾರ ಹಾಕಿ ಸ್ವಾಗತವನ್ನು ಮಾಡ್ತಾ ಇದ್ದೆ ಅಂತ ಅಂದ್ಕೊಳ್ತೀನಿ. ಇರಲಿ, ಅದೇನೇ ಇದ್ರೂ ರಿಟೈರ್ಡ್ ಆಗಿದ್ದ ಮಾತಾಡ್ತೀನಿ ಅಂತಲ್ಲ, ಉಳಿದಂತಹವರಿಗೆ ಸೊಸೈಟಿ ಉಳಿಬೇಕಲ್ವ, ಶಿಕ್ಷಣ ಉಳಿಬೇಕಲ್ವ, ಶಿಕ್ಷಕರು ಉಳಿಬೇಕಲ್ವ, ಅವರನ್ನು ಉದ್ದೇಶ ಇಟ್ಕೊಂಡು ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದಿಷ್ಟು ಬೇಸ್, ಯಾಕೆಂದರೆ ನಾನು ಹೇಳೋ ಪಾಯಿಂಟ್ಗೆ ಸ್ವಲ್ಪ ಸೆನ್ಸಿಟಿವ್ ಅಂತ ಅನ್ನೋದಕ್ಕೆ, ಸೀರಿಯಸ್ ಆ್ಯಂಡ್ ಸೆನ್ಸಿಟಿವ್ ಅಂತ ಅನ್ನೋದಕ್ಕೆ ಇಷ್ಟನ್ನು ನಾನೊಂದು ಭದ್ರವಾದ ಬುನಾದಿ ಅಂತ ಹಾಕ್ಕೊಂಡು ಮುಂದುವರಿತಾ ಇದ್ದೀನಿ. ಈಗ ನಮಗೆ ಸರ್ಕಾರಿ ಶಾಲೆಗಳಲ್ಲಿ, ಅಥವಾ ಸರ್ಕಾರಿ ಶಾಲೆ ಆಗಲಿ ಗ್ರಾಂಟೆಡ್ ಶಾಲೆ ಆಗಲಿ, ಅಲ್ಲಿ ಪಾಠ ಮಾಡುವಂತಹವರಿಗೆ ಸರ್ಕಾರಿ ಸ್ಯಾಲ್ರಿಯನ್ನು ಕೊಡ್ತಾರೆ. ಸರ್ಕಾರ ಒಂದು ನಿಗದಿಪಡಿಸಿರ್ತಕ್ಕಂಥ ಸ್ಯಾಲ್ರಿಯನ್ನು ಕೊಡ್ತಾರೆ. ಸರ್ಕಾರಿ ಸ್ಯಾಲರಿಯನ್ನೇನೋ ನಿಗದಿಪಡಿಸುತ್ತೆ, ವೇತನವನ್ನು ನಿಗದಿಪಡಿಸುತ್ತೆ, ಆದರೆ ವಿದ್ಯಾರ್ಥಿಗಳನ್ನು ನಿಗದಿಪಡಿಸಲ್ಲ. ಒಂದು ಕ್ಲಾಸ್ಗೆ ಇಷ್ಟು ವಿದ್ಯಾರ್ಥಿಗಳು ಅಂತ ನಿಗದಿ ಇಲ್ಲ. ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಶಿಕ್ಷಕ ಇಷ್ಟು ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಪಾಠ ಮಾಡಬೇಕು ಅನ್ನೋ ಒಂದು ರೀತಿ ನೀತಿ ಇಲ್ಲ. ಇಷ್ಟೇ ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕನಿಗಿರಬೇಕು ಅಂತ ಒಂದು ಇರಬೇಕಾಗಿತ್ತು. ಯಾವ ರೀತಿ ವೇತನಕ್ಕೆ ಒಂದು ನಿರ್ದಿಷ್ಟವಾದ ಪ್ರಮಾಣ ಇದೆ, ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಇಷ್ಟಿರಬೇಕು ಅಂತ ಇರಬೇಕಲ್ವಾ. ಹೆಚ್ಚು ಕಡಿಮೆ ಬೇಡ, ಸ್ಯಾಲ್ರಿನೂ ಒಂದು ಪೈಸೆ ಹೆಚ್ಚು ಕಡಿಮೆ ಆದರೂ ನಾವು ತಗೊಳ್ಳಲ್ಲ. ಹಾಗೆಯೇ ವಿದ್ಯಾರ್ಥಿಗಳು ಒಬ್ಬರು ಹೆಚ್ಚು ಬೇಡ, ಒಬ್ಬರು ಕಡಿಮೆ ಬೇಡ. ಅದನ್ನೇ ಬೇಸಾಗಿಟ್ಕೊಂಡು ಬುನಾದಿ ಅಂತ ಅಂದ್ಕೊಂಡು ಮಾಡಿದಷ್ಟು ನೀಡು ಭಿಕ್ಷೆ ಅನ್ನುವಂತಹ ಒಂದು ಟೈಟಲನ್ನು ಕೊಟ್ಟು ನನ್ನ ವಿಡಿಯೋವನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ಇದರಲ್ಲಿ ಸರ್ಕಾರ ಮಾಡಬೇಕಾಗಿರೋ ಕೆಲಸ ಇಷ್ಟೇ, ಇಲಾಖೆ ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಾನು ಬೇರೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ ಹೋಗೋದಿಲ್ಲ, ನನಗದು ಬೇಕೂ ಇಲ್ಲ, ನನಗದರಲ್ಲಿ ಅನುಭವವೂ ಇಲ್ಲ. ಆ ಇಲಾಖೆಗೆ ಸಂಬಂಧಪಟ್ಟವರು ಮಾತಾಡಲಿ. ಇಲ್ಲಿ ಏನು ಸರ್ಕಾರದಿಂದ ವೇತನವನ್ನು ತಗೊಳ್ತಾ ಇದ್ದಾರೆ ಅವರೆಲ್ಲರಿಗೂ ಒಂದು ರೂಲ್ ಮಾಡಬೇಕು. ಶಾಲೆಗಳಲ್ಲಿ
ಮೊದಲನೇದಾಗಿ ಸ್ಟ್ರೆಂತನ್ನು ನಿಗದಿ ಮಾಡಬೇಕು. ಸ್ಟ್ರೆಂತನ್ನು ಕಡ್ಡಾಯವಾಗಿ ನಿಗದಿ ಮಾಡಬೇಕು. ಸ್ಟ್ರೆಂತ್ ನಿಗದಿ ಮಾಡದೇ ಇದ್ದರೆ ಸ್ಯಾಲ್ರಿ ನಿಗದಿ ಮಾಡೋದರಲ್ಲಿ ಅರ್ಥ ಇಲ್ಲ. ಯಾವುದೇ ವೈಜ್ಞಾನಿಕತೆ ಇಲ್ಲ, ಯಾವುದೇ ವೈಚಾರಿಕತೆ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಉದಾಹರಣೆಗೆ ಈಗ ಮಾಮೂಲಾಗಿ ನಾವು ಹೇಳ್ಕೊಳ್ತಾ ಬರ್ತೀವಿ, ಒಂದು 40 ಸ್ಟ್ರೆಂತ್ ಇರಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಂದು ಕ್ಲಾಸ್ ರೂಮಿಗೆ 40 ಸ್ಟ್ರೆಂತ್ ಇದ್ದರೆ ಅವರೆಲ್ಲರನ್ನ ಪಾಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ 35 ಮಾರ್ಕ್ಸ್ ಅಂತ ನಾವು ಅಂದ್ಕೊಳ್ಳೋದಾದರೆ, ಯಾವುದೋ ನಾವಿವಾಗ 20 ಕೊಡ್ತೀವಲ್ಲ ಅದನ್ನು ಬಿಟ್ಟು ನಾನು ಹೇಳ್ತಾ ಇರೋದು, ಅದು ಸಿಸ್ಟಮ್ಮೇ ಅಲ್ಲ. 35 ಮಾರ್ಕ್ಸನ್ನು ಒಬ್ಬ ಹುಡುಗನಿಗೆ ನಿಗದಿ ಮಾಡೋದಾದರೆ ಟೋಟಲ್ಲು 40 ಹುಡುಗರಿಗೆ 1400 ಮಾರ್ಕ್ಸ್ ಆಗ್ತವೆ. ಕೆಲವರಿಗೆ 25 ಬಂದಿರ್ಬೋದು, ಕೆಲವರಿಗೆ 75 ಬಂದಿರ್ಬೋದು, ಕೆಲವರಿಗೆ 100ಕ್ಕೆ 100 ಬಂದಿರ್ಬೋದು, ಕೆಲವರಿಗೆ 5, 6, 7, 8 ಬಂದಿರ್ಬೋದು. ನಾನು ಹೇಳ್ತಾ ಇರೋದು ಕೇವಲ ಎಕ್ಸಾಮಿನೇಷನ್ ಮಾರ್ಕ್ಸ್. FA 1, 2, 3, 4 ಏನಿದ್ದಾವೆ ಅದರಲ್ಲಿ ತಗೊಂಡು ಇಂಟರ್ನಲ್ ಅಂತ ಏನು ನಾವು ಕರ್ಕೊಳ್ತಾ ಇದ್ದೀವಿ ಆ ಮಾರ್ಕ್ಸನ್ನಲ್ಲ. ಈ ಎಕ್ಸಾಮಿನೇಷನ್ ಮಾರ್ಕ್ಸ್ 1400 ಮಾರ್ಕ್ಸ್ ಬರಬೇಕು. ಯಾವಾಗ 40 ವಿದ್ಯಾರ್ಥಿಗಳು ಇದ್ದರೆ 40 ವಿದ್ಯಾರ್ಥಿಗಳು ಇರಬೇಕು ಕಡ್ಡಾಯವಾಗಿ. ಅದನ್ನು ಹಾಗೇ ಮುಂದುವರ್ಕಂತ ಹೋಗೋಣ. 40 ವಿದ್ಯಾರ್ಥಿಗಳಿದ್ರೇನೋ 1400 ಮಾರ್ಕ್ಸ್ ಬರುತ್ತಪ್ಪ. ಒಂದು ಪಕ್ಷ 1600 ಮಾರ್ಕ್ಸ್ ಬಂದರೆ ಏನು ಮಾಡಬೇಕು? ಅವಾಗ ಅವರ ಶ್ರಮ ಹೆಚ್ಚು ಹಾಕಿರ್ತಾರಲ್ವ, ಯಾವುದೋ ಒಂದು ಸಬ್ಜೆಕ್ಟಲ್ಲಿ 1600 ಮಾರ್ಕ್ಸ್ ಬರುತ್ತೆ. ಅವರ ಎಫರ್ಟ್, ಅವರ ಪ್ರಯತ್ನ ಜಾಸ್ತಿ ಇರುತ್ತೆ ಅದರಲ್ಲಿ. ಅಂದರೆ ಸರಿಸುಮಾರು 14% ಹೆಚ್ಚು ಅಂಕಗಳನ್ನು ಗಳಿಸಿರ್ತಾರೆ ಸರಾಸರಿಗಿಂತ. 1400ಕ್ಕೆ ಹೋಲಿಸಿದರೆ 1600 ಮಾರ್ಕ್ಸ್ ಬಂದಿದ್ದರೆ 14% ಹೆಚ್ಚಿಗೆ ಅಂಕಗಳನ್ನು ಗಳಿಸಿರ್ತಾರೆ. 14% ಹೆಚ್ಚಿನ ಪ್ರಯತ್ನವನ್ನು ಹಾಕಿರ್ತಾರೆ. ಮಾಮೂಲು ಪ್ರಯತ್ನಕ್ಕಿಂತ 14% ಹೆಚ್ಚಿಗೆ ಅಂತ ಆಯ್ತಲ್ಲ. ಸರ್ಕಾರ ನಿಗದಿ ಮಾಡಿದ್ದದು 1400 ಮಾರ್ಕ್ಸ್, 35% ಪಾಸ್ ಅಂತ. ಈಗ ನಾವು 600 ಮಾಡಿಕೊಂಡ್ರೆ 14% ಎಕ್ಸ್ಟ್ರಾ ಆಯಿತು. ಮತ್ತು ಈ 14% ಎಕ್ಸ್ಟ್ರಾ ಆದಮೇಲೆ ಇದಕ್ಕೊಂದು ಪ್ರಯತ್ನ ಇರುತ್ತಲ್ವ ಅವ್ರಿಗೆ. ಪ್ರಯತ್ನ ಇದ್ದರೆ ಏನು ಮಾಡಬೇಕು? ಬರೀ ಪ್ರಯತ್ನನ ಹೋಗಿ ಅವ್ರಿಗೆ ಕರೆದು ಒಂದು ಹಾರ ಹಾಕಿ ಒಂದು ಶಾಲ್ ಕೊಟ್ಬಿಟ್ರೆ ಮುಗೀತಾ? ಪ್ರಯತ್ನಕ್ಕೆ ಒಂದು ಸೂಕ್ತ ಪರಿಹಾರ ಸಿಕ್ಕಂಗಾಗುತ್ತಾ? ಗೌರವ ಕೊಟ್ಟ ಹಾಗಾಗುತ್ತಾ? ಹಾಗಲ್ಲ, ಆಗೋದಿಲ್ಲ. ಯಾವುದೇ ಒಬ್ಬ ವ್ಯಕ್ತಿಗೆ ಅವನ ತೀಕ್ಷ್ಣವಾಗಿ ಕೆಲಸ ಮಾಡಿಸ್ಬೇಕು ಅಂತಂದರೆ ಇರೋದು ಒಂದೇ ಒಂದು ವಿಧಾನ, ಹಣಕಾಸು. ಅವನ ಪ್ರಯತ್ನಕ್ಕೆ ಮೂಲನೇ ಹಣ. ಹಾಗಾಗಿ 14% ಹೆಚ್ಚಿಗೆ ಏನು ಬಂದಿದೆ ಅಂಕಗಳು, ಆತನಿಗೆ 14% ಹೆಚ್ಚಿಗೆ ಕೊಡ್ರಿ ಸ್ವಾಮಿ ಸ್ಯಾಲ್ರಿನ. ಆತನಿಗೆ ಅಥವಾ ಆಕೆಗೆ ಯಾರೇ ಆಗಿರಲಿ 14% ವೇತನವನ್ನು ಜಾಸ್ತಿ ಕೊಡಬೇಕು 1 ವರ್ಷಕ್ಕಾಗಿ. ಈಗ ಒಂದು ಪಕ್ಷ 1800 ಮಾರ್ಕ್ಸ್ ಬಂದ್ಬಿಟ್ಟು ಅಂತ ಅಂದ್ಕೊಳ್ಳೋಣ, ಬಂದಿದ್ದಾವೆ. 1800 ಮಾರ್ಕ್ಸ್ ಬಂದರೆ 28% ಹೆಚ್ಚಿಗೆ ಪ್ರಯತ್ನ ಹಾಕಿದ್ದಾನೆ, ಅಷ್ಟು ಮಾರ್ಕ್ಸ್ ಹೆಚ್ಚಿಗೆ ಬಂದಿದ್ದಾವೆ. 28% ಸ್ಯಾಲ್ರಿಯನ್ನು ಅವರಿಗೆ ಹೆಚ್ಚಿಗೆ ಕೊಡಬೇಕಾಗತ್ತೆ ಅಲ್ವಾ? ವೈಜ್ಞಾನಿಕವಾಗಿ ಇದು ಹೌದಲ್ಲ? ಯೋಚನೆ ಮಾಡಿ. ಪ್ರಯತ್ನಕ್ಕೆ ತಕ್ಕ ಹಾಗೆ ಪುರಸ್ಕಾರ ಬೇಕಾ ಬೇಡವಾ? ಬರೀ ಪ್ರಯತ್ನನ, ಬರೀ ಒಣದಾಗಲ್ವ ಪ್ರಯತ್ನ? ಎಷ್ಟು ದಿವಸ ಇರುತ್ತೆ? ಆತನ ಉತ್ಸಾಹ ಕಡಿಮೆ ಆಗುತ್ತೆ. ಎಲ್ಲರಂತೆ ನಾನು ಅಂತೇಳಿ ಎಲ್ಲರ ದಾರಿ ಅವರು ಹಿಡ್ಕೊಳ್ಳೋದಕ್ಕೆ ಶುರುವಾಗ್ತದೆ. ಎಕ್ಸಾಮಿನೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ಹಿಂದಿನ ಆವೃತ್ತಿಗಳಲ್ಲಿ ಹೇಳಿದ್ದೀನಿ ಅದನ್ನು. ಅಟಾನಮಸ್ ಬಾಡಿ ಇರಬೇಕು, ಇದೆಲ್ಲ ಅದನ್ನು ಹಿಂದಿನ ಆವೃತ್ತಿಯನ್ನು ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ಅಷ್ಟು ಮಾರ್ಕ್ಸಿಗೆ ತಕ್ಕಂತೆ ಅಷ್ಟು ಸ್ಯಾಲ್ರಿಯನ್ನು ಕೊಡಬೇಕು. ಒಂದು ಸರಿ ಸುಮ್ಮನೆ ಲೆಕ್ಕ ಹಾಕ್ರಿ, ಯೋಚನೆ ಮಾಡಿ. 1 ಲಕ್ಷ ಸ್ಯಾಲ್ರಿ ತಗೊಳ್ಳೋದು ಬೇಕಾದಷ್ಟು ಜನ ಇದ್ದಾರೆ. 28% ಎಕ್ಸ್ಟ್ರಾ ಅಂದರೆ ಎಷ್ಟಾಗುತ್ತೆ? 28,000 ರೂಪಾಯಿ. ಒಂದೇ ಒಂದು ತಿಂಗಳು 28,000 ರೂಪಾಯಿ ಆತನಿಗೆ ಬಂದುಬಿಟ್ರೆ ಮುಂದಿನ ದಿನದಿಂದ ಮನೆಗೆ ಹೋಗಲ್ಲ, ಬೇಗ ಅಲ್ಲೇ ಟೆಂಟ್ ಹಾಕಿಬಿಡ್ತಾನೆ. ಬೇಡಪ್ಪ, ಮುನ್ನೂ ಏನಾದರೂ ಮಾಡಿ ನಾನು 30% ಎಕ್ಸ್ಟ್ರಾ ತಗೋಬೇಕು ಅಂತ. ಇದೇನು ಸರ್ಕಾರಕ್ಕೆ ಹೊರೆ ಆಗಲ್ಲ, ಸರ್ಕಾರಕ್ಕೆ ಅನುಕೂಲನೇ ಆಗುತ್ತೆ. ಸರ್ಕಾರಕ್ಕೆ ಹೆಚ್ಚಿನ ಅನುಕೂಲನೇ ಆಗುತ್ತೆ. ಯಾಕಂತಂದರೆ ಡ್ರಾಪ್ಔಟ್ ಆಗಲ್ಲ, ಸ್ಟಾಗ್ನೇಷನ್ ಆಗಲ್ಲ. ಇಂಡೈರೆಕ್ಟಾಗಿ ಎಲ್ಲ ಮಕ್ಕಳು ಜಾಣರಾಗ್ತಾ ಬರ್ತಾರೆ. ಒಂದು ಪಕ್ಷ ಆ ಶಾಲೆಯಲ್ಲಿ 30 ಮಕ್ಕಳಿದ್ದಾವಪ್ಪ.
30 ಮಕ್ಕಳಿದ್ದರೆ ಏನು ಮಾಡ್ಬೇಕು? ಮತ್ತೆ ನಾವೊಂದು ಸರಾಸರಿ ಮಾರ್ಕ್ಸನ್ನು ಹಾಕ್ಕೊಂಡಿದ್ವಿ, 1400 ಮಾರ್ಕ್ಸ್ ಬರಬೇಕು. 30 ಮಕ್ಕಳಿದ್ರು 1400 ಮಾರ್ಕ್ಸ್ ಬರಬೇಕು, ಅಷ್ಟೇ ಸಿಂಪಲ್ಲಾಗಿ. ಅವಾಗ ಏನಾಗುತ್ತೆ, ಇಲ್ಲಿ 35% ಬರಬೇಕಾಗಿತ್ತು, ಅಲ್ಲಿ 47% ಬರ್ತದೆ. 47ನ 48% ಸರಿ ಸುಮಾರಾಗಿ ಬರುತ್ತೆ. ಕಡಿಮೆ ಮಕ್ಕಳಿದ್ದಾರೆ, ಹೆಚ್ಚಿಗೆ ಪರ್ಸೆಂಟೇಜ್ ಕೇಳ್ತದೆ. ತಪ್ಪೇನಿದೆ? ಕಡಿಮೆ ಮಕ್ಕಳಲ್ವಾ, ಕಡಿಮೆ ಮಕ್ಕಳಿಗೆ ಹೆಚ್ಚು ಶ್ರಮ ಹಾಕೋದಕ್ಕೆ ಸಾಧ್ಯತೆ ಇದೆ ಅಲ್ವಾ. ಹಾಗಾಗಿ ಅವರಿಗೆ 47%. ಒಟ್ಟು ನಮಗೆ 1400 ಮಾರ್ಕ್ಸ್ ಕೊಟ್ಟರೆ ಆಯ್ತಪ್ಪ, ಅವ್ರಿಗೆ ಫುಲ್ ಸ್ಯಾಲ್ರಿ. 20 ಮಕ್ಕಳಿರಲಿ, ಎಷ್ಟಾದರೂ ಮಕ್ಕಳಿರಲಿ, 20 ಮಕ್ಕಳಿದ್ರು ನಮಗೆ 1400 ಮಾರ್ಕ್ಸ್ ಒಂದು ಸ್ಟ್ಯಾಂಡರ್ಡ್ ಮಾರ್ಕ್ಸ್. ಇಲ್ಲ 20 ಮಾರ್ಕ್ಸ್ಗೆ 20 ಹುಡುಗರಿಗೂ ಪಾಠ ಮಾಡಿದ್ರೆ ಅದೇ 120 ಹುಡುಗರಿಗೂ ಪಾಠ ಮಾಡಿದ್ರು ಅದೇ ಅಂದರೆ ಮೀನಿಂಗ್ಲೆಸ್. ಯಾವುದೇ ವೈಜ್ಞಾನಿಕತೆ ಇಲ್ಲ, ವೈಚಾರಿಕತೆ ಇಲ್ಲ, ಎಂಥದೂ ಇಲ್ಲ. ಸುಮ್ಮನೆ ಲಾಜಿಕ್ ಆಗುತ್ತೆ ಅಷ್ಟೇ. ಮಾತಿಗಾಗಿ ಮಾತಾಡ್ಬೋದು, ವಾದಕ್ಕಾಗಿ ವಾದ ಮಾಡ್ಬೋದು, ಏನೇನೋ ಹೇಳಿ ಅದು ಹಾಗೆ ಇದು ಹೀಗೆ, ಅದು SC ಶಾಲೆ, ಇದು ST ಶಾಲೆ, ಇದು ಮೈನಾರಿಟೀಸ್ ಶಾಲೆ, ಇದು ಹಳ್ಳಿಗಳ ಶಾಲೆ, ಇದು ಸಿಟಿ ಶಾಲೆ, ಏನೇನೋ ನಾವು ಹೇಳ್ಕೊಂತ ಹೋಗೋದ್ರಾಗೆ ಅರ್ಥ ಇಲ್ಲ. ಅದ್ರಾಗೆ ಎಲ್ಲ ಮಕ್ಕಳು ಮಕ್ಕಳೇ ಸ್ವಾಮಿ. ಯಾರೇನು ಅತಿಯಾದ ಬುದ್ಧಿವಂತರು ಏನಲ್ಲ, ಅತಿಯಾದ ದಡ್ಡರು ಎಲ್ಲೂ ಇಲ್ಲ. ಬೆಂಗಳೂರಾಗೆ ಏನು ದಡ್ಡರಿಲ್ವಾ? ಹಳ್ಳಿಯಿಂದ ಬಂದಿರೋರು ರ್ಯಾಂಕ್ ಬಂದಿಲ್ವಾ? ಹಳ್ಳಿಯಿಂದ ಬಂದಿರೋರು ಎಷ್ಟು ಜನ IAS ಆಫೀಸರ್ ಆಗಿಲ್ಲ, KS ಆಫೀಸರ್ ಆಗಿಲ್ಲ? ಇದನ್ನು ನಾವು ಹಳ್ಳಿಯರ ಮೊದಲು ಎಚ್ಚರ ತಗೋಬೇಕು. ಈ ಹೆಸರು ಹೇಳ್ತಾರಲ್ಲ ಹಳ್ಳಿ, SC ST ಇಂಥವನ್ನೆಲ್ಲ ಹೇಳಿ ಯಾಕೆ ಮಕ್ಕಳ ಮನಸ್ಸನ್ನು ಹಾಳು ಮಾಡ್ತಾ ಇದ್ದೀರಾ? ಮಕ್ಕಳ ಮನಸ್ಸಿನಾಗ ಹೌದು ನಾನು SC, ನಾನು ಕಡಿಮೆ ಓದ್ಬೇಕಂಗ ಅಂತನ್ನಂಥ ಒಂದು ಭೀತಿಯನ್ನು, ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸನ್ನು ಇಟ್ಟು ಈಗಿನಿಂದನೇ ವಿದ್ಯಾರ್ಥಿ ದೆಸೆಯಿಂದನೇ ಅವರನ್ನು ತುಳಿತಾ ಇದ್ದೀವಿ ಅಂತ ಅನಿಸಲ್ವಾ? ಯೋಚನೆ ಮಾಡಿ, ನಿಜವಾಗೂ ತುಳಿತಾ ಇದ್ದೀವಿ. ಆ ಭಾವನೆ ಯಾಕೆ ಕೂಡುದು? ಏನು ಬೇಕೋ ಅದೆಲ್ಲ ಸೌಲಭ್ಯ ಕೊಡಿ. ಬೇಕಾದ್ರೆ ಎಲ್ಲ ಮಕ್ಕಳನ್ನು ಶಾಲೆಯಲ್ಲೇ ಕುಂದಿರಿಸ್ಕೊಂಡು ಓದಿಸ್ಬಿಡಿ. ಯಾವ ಭೇದ ಭಾವ ಎಂಥದ್ದು ಬೇಡ. ಕೇವಲ ವಿದ್ಯಾರ್ಥಿ ಆತ ಅಷ್ಟೇ, ವಿದ್ಯಾರ್ಥಿನಿ ಸ್ಟೂಡೆಂಟ್ ಅಷ್ಟೇ. ಅದನ್ನು ಬಿಟ್ಕೊಂಡ್ರೆ ಬೇರೆ ಏನೂ ಅಲ್ಲ. ಇದಿಷ್ಟು ಮಾರ್ಕ್ಸಿಗೆ ಸಂಬಂಧಪಟ್ಟದ್ದಾದರೆ. ಆಮೇಲೆ ಇನ್ನೂ ನಾನಿವಾಗ ಹೇಳ್ತಾ ಇರೋದೆಲ್ಲ, ಹೆಚ್ಚಿಗೆ ಕೊಡ್ತಾ ಇರೋದೆಲ್ಲ ಇನ್ಸೆಂಟಿವ್ ಜಸ್ಟ್ ಫಾರ್ 1 ಇಯರ್, ಒಂದೇ ಒಂದು ವರ್ಷಕ್ಕಾಗಿ. ಮುಂದಿನ ವರ್ಷದ ರಿಸಲ್ಟು, ಮುಂದಿನ ವರ್ಷದ ವೇತನ, ಸ್ಯಾಲರಿ. ಇನ್ನೊಂದಿಷ್ಟು ನಾನು ಮುಂದುವರೆದು ಹೇಳ್ತೀನಿ. ಇದು ಓವರ್ ಆಯ್ತು ಅಂತ ಅಂದ್ಕೋಬಹುದೇನೋ, ಬಟ್ ನನ್ನ ದೃಷ್ಟಿಯಲ್ಲಿ ಅದು ಓವರ್ ಆಗಿಲ್ಲ. ಇದು ಕರೆಕ್ಟ್ ಅಂತ ಅಂದ್ಕೊಳ್ತೀನಿ. ಫಸ್ಟ್ ಕ್ಲಾಸ್ ಬರ್ತಾರೆ ಶಾಲೆಗೆ. ಫಸ್ಟ್ ಕ್ಲಾಸ್ಗೆ ಒಂದೊಂದು ಫಸ್ಟ್ ಕ್ಲಾಸ್ಗೆ ಇಷ್ಟಿಷ್ಟು ಇನ್ಸೆಂಟಿವ್ ಅಂತ ನಿಗದಿ ಮಾಡಿ. ಒಂದು ಫಸ್ಟ್ ಕ್ಲಾಸ್ ಬಂದರೆ 1,000ನೋ 2,000ನೋ 3,000ನೋ ಎಷ್ಟೋ ಒಂದು ನಿಗದಿ ಮಾಡಿ. ಒಂದು 10 ಫಸ್ಟ್ ಕ್ಲಾಸ್ ಬಂದರೆ ಅವ್ರಿಗೇನಾಗುತ್ತೆ, ಒಂದು 2,000 ಕೊಟ್ಟರೆ ಒಂದು 20,000 ಹೆಚ್ಚಿಗೆ ಕೊಟ್ಟಂಗೆ ಆಗುತ್ತೆ ಒಂದು ವರ್ಷದಲ್ಲಿ. ನೀವು 1 ಲಕ್ಷ ಸ್ಯಾಲ್ರಿ ಕೊಡೋದಕ್ಕಿಂತ 10 ಲಕ್ಷ 12 ಲಕ್ಷ ವರ್ಷದಕ್ಕೂ ಕೊಟ್ಟಿರ್ತೀರಿ. ಆದರೆ ಅವನಿಗೆ ಇನ್ಸೆಂಟಿವ್ ರೂಪದಾಗ ಬಂದಿರುತ್ತಲ್ಲ 20,000, ಅದು ಭಾಳ 20 ಲಕ್ಷದ ರೀತಿಯಲ್ಲಿ ಕಾಣ್ತಾ ಇರುತ್ತೆ. ಅದು ಇನ್ಸೆಂಟಿವ್ ಕೊಡಿ. ಅದರ ಜೊತೆಗೆ ಡಿಸ್ಟಿಂಕ್ಷನ್ ಬಂದಿರ್ತಾರೆ. ಡಿಸ್ಟಿಂಕ್ಷನ್ ಬಂದಿದ್ದರೆ ಅವ್ರಿಗೆ ಕೊಡಿ. A+ ಅಂತೇನು ನಾವಿವಾಗ ಕರ್ಕೊಳ್ತೀವಿ, ಏನೋ A+ ಒಂದು ಸ್ಟ್ಯಾಂಡರ್ಡನ್ನು ಕನ್ಸಿಡರ್ ಮಾಡಿ ಡಿಸ್ಟಿಂಕ್ಷನ್ನು ಅಂತನೋ A+ ಅಂತನೋ ಏನೋ ಒಂದು ನಿಗದಿ ಮಾಡಿ ಅದಕ್ಕೊಂದು 5,000 ಕೊಡಿ ಸ್ವಾಮಿ ಒಬ್ಬೊಬ್ಬರಿಗೆ. ಏನು ತಪ್ಪಾಗಲ್ಲ, ಏನು ಲಾಸ್ ಆಗಲ್ಲ. ಕೊಡಬಾರದಕ್ಕೆಲ್ಲ ಕೊಡ್ತೀವಿ ಸರ್ಕಾರ. ಎಷ್ಟೆಲ್ಲ ಕೊಟ್ಟರು ನಮ್ಮ ಸರ್ಕಾರ ಏನು ದಿವಾಳಿ ಆಗಿರಲ್ಲ. ಇದು ದಿವಾಳಿ ಆಗೋಂಥದ್ದಲ್ಲ, ಅಭಿವೃದ್ಧಿ ಆಗೋಂಥದ್ದು. ಶೈಕ್ಷಣಿಕ ಅಭಿವೃದ್ಧಿನೇ ದೇಶದ ಅಭಿವೃದ್ಧಿ, ದೇಶದ ಅಭಿವೃದ್ಧಿನೇ ವಿಶ್ವದ ಅಭಿವೃದ್ಧಿ. ಸಿಂಪಲ್ ಲಾಜಿಕ್. ಇದ್ರಾಗ ಏನಂತ ಯೋಚನೆ ಮಾಡೋಂಥದ್ದು ಏನಿಲ್ಲ. ನನ್ನಂಥ ಆರ್ಡಿನರಿ ವ್ಯಕ್ತಿ ಕೂಡ ಯೋಚನೆ ಮಾಡ್ಬೋದು. ಇನ್ನು ದೊಡ್ಡ ದೊಡ್ಡ ವಿದ್ವಾಂಸರೇನು ಇದಕ್ಕೆ ಬೇಕಾಗಲ್ಲ. ಅದಾದಮೇಲೆ ಔಟ್ ಆಫ್ ಔಟ್ ಬರುತ್ತೆ, 100ಗೆ 100% ಬರುತ್ತೆ. 100% ಮಾರ್ಕ್ಸನ್ನು ತೆಗಿಯಂತಹ ವಿದ್ಯಾರ್ಥಿಗಳು ಇದ್ದಾರೆ, ಪುಣ್ಯಾತ್ಮರು. ಆ ಥರ ತೆಗೆದಿದ್ದರೆ ಆ ಟೀಚರಿಗೆ ಕೊಡಿ ಒಂದು 10,000, ಏನು ತಪ್ಪಾಗಲ್ಲ. ಮುಂದಿನ ವರ್ಷ ಪ್ರಯತ್ನ ಪಡ್ತಾರೆ. ಏನು ಒಬ್ಬರು ಬರ್ಬೋದು, ಇಬ್ಬರು ಬರ್ಬೋದು ಅಷ್ಟೇ. ಒಂದು ಶಾಲೆಗೆ ಒಂದು 3-4 ಬಂದರೆ ಬರಬಹುದು. ಅದು ಶಿಕ್ಷಕರ ಅಗಾಧವಾದ ಶ್ರಮ ಹಾಕಿದರೆ. ನಾನು ಹೇಳ್ತಾ ಇರೋದು ಸರ್ಕಾರಿ ಶಾಲೆಗಳಲ್ಲಿ, ಗ್ರಾಂಟೆಡ್ ಶಾಲೆಗಳಲ್ಲಿ. ಪ್ರೈವೇಟ್ ಶಾಲೆಗೆ ಇದಕ್ಕೆ ಸಂಬಂಧ ಇಲ್ಲ. ಒಂದು ಪಕ್ಷ ಪ್ರೈವೇಟ್ ಶಾಲೆಗೂ ಕೂಡ ಇದೇ ನಿಯಮವನ್ನು ಲಾಗೂ ಮಾಡ್ಕೋಬೇಕು ಅಂತಿದ್ರೆ ಮಾಡ್ಕೋಬೋದು, ನಂದೇನೂ ಅಭ್ಯಂತರ ಇಲ್ಲ, ಮಾಡ್ಕೋಬೋದು. ಎಲ್ಲಾದ್ರೂ ಏನಂತೆ ಪರ್ಫಾರ್ಮೆನ್ಸ್ ತೋರಿಸೋದಕ್ಕೆ ಸರ್ಕಾರಿ ಶಾಲೆನೇ ಆಗಬೇಕಂತೇನಿಲ್ಲ. ಖಾಸಗಿ ಶಾಲೆಗಳಲ್ಲೂ ಏನು ಅನ್ಏಡೆಡ್ ಅಂತ ಏನು ಕರಿತೀವಿ, ಆ ಶಾಲೆಗಳಲ್ಲೂ ಇದೆ.
ಅವರು ಇದೇ ರೀತಿ ಒಂದು ನಿಯಮವನ್ನು ವಿಧಾನವನ್ನು ಅಳವಡಿಸ್ಕೋಬಹುದು. ಡಿಸ್ಟಿಂಕ್ಷನ್ಗೆ ಇಷ್ಟು ಅಂತ ಕೊಡಿ, ಫಸ್ಟ್ ಕ್ಲಾಸ್ಗೆ ಇಷ್ಟು ಅಂತ ಕೊಡಿ, ಔಟ್ ಆಫ್ ಔಟ್ಗೆ ಇಷ್ಟು ಅಂತ ಕೊಡಿ, ತಪ್ಪೇನೂ ಆಗಲ್ಲ. ಇದರ ನಂತರ ನಾನು ಸೆನ್ಸಿಟಿವ್ ಆ್ಯಂಡ್ ಸೀರಿಯಸ್ ಅಂತ ಪದ ಒಂದು ಬಳಸಿದ್ದು ಈಗ ಲಾಗು ಆಗುತ್ತೆ. ಕಡಿಮೆ ಬಂದರೆ 1400 ಮಾರ್ಕ್ಸ್ ಬರಬೇಕು ಅಲ್ವಾ, ನಮ್ಮದು ಒಂದು ಸ್ಟ್ಯಾಂಡರ್ಡ್ ಮಾರ್ಕ್ಸು. ನಾನು 1400 ಬರಲಿಲ್ಲಪ್ಪ, 1200 ಬಂತು. ಏನು ಮಾಡಬೇಕು? ಸರ್ಕಾರ ನಿಗದಿ ಮಾಡಿದ್ದು ಒಂದು ಸರಾಸರಿ ಮಾರ್ಕ್ಸ್, ಅದೇನು ದೊಡ್ಡದಲ್ಲ. 1400 ಮಾರ್ಕ್ಸ್ ಅನ್ನೋದೇನು ಭಾರಿ ಅಗಾಧವಾದ ಮಾರ್ಕ್ಸ್ ಅಲ್ಲ. 1200 ಬಂದರೆ 14% ಕಡಿಮೆ ಆಗಿರುತ್ತೆ ಮಾರ್ಕ್ಸು ಸರ್ಕಾರದ ಲೆಕ್ಕದಲ್ಲಿ. ಅಥವಾ ಸರ್ಕಾರ ಈ ನೀತಿಯನ್ನು ಅಳವಡಿಸಿಕೊಂಡ್ರೆ ಈ ನೀತಿಯ ರೀತಿಯ ಲೆಕ್ಕದಲ್ಲಿ 14% ಕಡಿಮೆ ಆಗಿರುತ್ತೆ. ಏನು ಮಾಡಬೇಕು? ಅವ್ರಿಗೆ 14% ಸ್ಯಾಲ್ರಿಯನ್ನು ಕಡಿಮೆ ಕೊಡ್ತೀರಾ? ಕೊಡಬೇಕಾ? ಫುಲ್ ಸ್ಯಾಲ್ರಿ ಕೊಡಬೇಕಾ? ಎಷ್ಟಾದರೂ ಪರ್ಸೆಂಟೇಜ್ ನಿಮ್ಮದು ಬಂದಿರಲಿ ಇರಲಿ ತಗೊಳಪ್ಪ ಅಂತ ಯೋಚನೆ ಮಾಡಿ. ನನ್ನ ಪ್ರಕಾರ ಹೇಳೋದಾದರೆ ಕಡಿಮೆ ಮಾಡಿ, ಅದನ್ನು ಹೆಚ್ಚಿಗೆ ನೀವು ಕೊಡ್ತೀರಲ್ಲ ಅಲ್ಲಿ ಕೊಟ್ಬಿಡಿ ಅವ್ರಿಗೆ. ಇಲ್ಲಿ ಕಡಿಮೆ ಮಾಡಿ ಅಲ್ಲಿ ಕೊಟ್ಬಿಡಿ. ಒಂದೇ ವರ್ಷ ಅದಾಗದು, 2ನೇ ವರ್ಷ 14% ಸ್ಯಾಲ್ರಿ ಕಡಿಮೆ ತಗೊಂಡಿರೋರು ಇರ್ತಾರಲ್ಲ, ಅವ್ರು 25-30% ಹೆಚ್ಚಿಗೆ ಸ್ಯಾಲ್ರಿ ತಗೊಳ್ತಾರೆ ಮುಂದಿನ ವರ್ಷ. ನೋಡು, ಯಾಕಂದ್ರೆ ಆ ಸಂಕಟ ಇರುತ್ತಲ್ಲ, ದುಡ್ಡಿನ ಸಂಕಟ ಅಷ್ಟಿಷ್ಟಲ್ಲ. ಮುಂದಿನ ವರ್ಷ ಎಲ್ಲರೂ ಕೆಲಸ ಮಾಡಿಬಿಡ್ತಾರೆ, ಮನೆ ಮಂದಿ ಮಕ್ಕಳೆಲ್ಲ ಸೇರ್ಕೊಂಡು ಕೆಲಸ ಮಾಡಿಬಿಡ್ತಾರೆ. ಈಗೇನು ನಾನು ಮನೆಗೆ ಓಡೋಡಿ ಹೋಗ್ತೀನಂತ ಜಲ್ದಿ ಹೋಗ್ತಾರಲ್ಲ, ಮನೆಗೆ ಹೆಣ್ಮಕ್ಳು ಹೇಳ್ತಿರ್ತಾರೆ, ಅದು ಗಂಡಂದ್ರೆ ಹೇಳ್ತಿರ್ತಾರೆ, ಬೇಗ ಬಾ ಸ್ವಲ್ಪ ಇವತ್ತು ಅಂತ. ಏನು ಬೇರೆ ಟೀಚರ್ಸ್ ಎಲ್ಲ ಬೇಗ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ, ನಿಂದೇನು ಅಷ್ಟೊಂದು ಶಾಲೆನೇ ನೀನೇನು ಒತ್ಕೊಂಡು ಕೂತ್ಕೊಂಡಿದೀಯಾ ಅಂತೆಲ್ಲ ಹೇಳ್ತಿರ್ತಾರಲ್ಲ. ಅವಾಗ ನೋಡ್ರಿ, ಬೇಗ ಹೋಗಲಿ ಮನೆಗೆ. ಯಾಕೆ ಇಷ್ಟೊತ್ತಿಗೆ ಬಂದೆ ಬೇಗ? ಇನ್ನೊಂದು ಸ್ವಲ್ಪ ಪಾಠ ಮಾಡಿದರೆ ಇನ್ನೊಂದಷ್ಟು ಹುಡುಗರು ಕಲ್ತ್ಕೊಳ್ತಿರ್ಲಿಲ್ವಾ? ಇಷ್ಟು ಅರ್ಜೆಂಟ್ ಓಡಿ ಬರೋಂಥದ್ದು ಏನಿತ್ತು ಮನೆಗೆ ಅಂತಾರೆ. ಅವಾಗ ಸಾಧ್ಯ ಆದರೆ ಮನೆಗೆ ಬಾರಪ್ಪ ನೀನು ಟ್ಯೂಷನ್ ಮಾಡ್ತೀನಿ ಅಂತಾರೆ. ಅವ್ರ ಮಕ್ಕಳೆಲ್ಲ ಸಪೋರ್ಟ್ ಮಾಡ್ತಾರೆ. ಹೆಂಡತಿ ಎಜುಕೇಟೆಡ್ ಆಗಿದ್ದರೆ ಹೆಂಡತಿನೂ ಸಪೋರ್ಟ್ ಮಾಡ್ತಾರೆ, ಗಂಡ ಎಜುಕೇಟೆಡ್ ಆಗಿದ್ದರೆ ಗಂಡನೂ ಸಪೋರ್ಟ್ ಮಾಡ್ತಾರೆ. ಈ ಒಂದು ಪರಿಸ್ಥಿತಿ ಉತ್ತಮ ಅಂತ ಅನಿಸಲ್ವಾ? ಇದು ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ, ಎಲ್ಲರೂ ಸೇರ್ಕೊಂಡು ಸ್ಯಾಲ್ರಿ ಹಂಚ್ಕೊಳ್ತಾರೆ. ಒಂದು 15-20% 30% ಹೆಚ್ಚಿಗೆ ಸ್ಯಾಲ್ರಿ ಬಂದರೆ ಮನೆ ಮಕ್ಕಳೆಲ್ಲ ಮಾಡಿರ್ತಾರಲ್ಲ, ಹೆಂಡತಿ ಎಲ್ಲ ಕೆಲಸ ಮಾಡಿರ್ತಾಳೆ, ಮಕ್ಕಳೆಲ್ಲ ಕೆಲಸ ಮಾಡಿರ್ತಾಳೆ, ಅವ್ರಿಗೆ ಕೊಟ್ಬಿಡಿ ಅದನ್ನು, ಸ್ಯಾಲ್ರಿನ ಹೆಚ್ಚಿಗೆ ಬಂದಿದ್ದನ್ನು. ಇವ್ರು ನಿಜವಾಗೂ ಸ್ಯಾಲ್ರಿ ಎಷ್ಟು ಬೇಕು ಅಷ್ಟು ತಗೊಂಡ್ಬಿಡಿ. ಖುಷಿ ಅನಿಸುತ್ತೆ. ಇನ್ಸೆಂಟಿವಿಂದ ಬರೋ ಹಣ ನಿಜವಾಗೂ ಖುಷಿ ಅನಿಸುತ್ತೆ. ನನಗೇನೋ ಈ ಲಾಜಿಕ್ ಸರಿ ಅನಿಸುತ್ತೆ. ನಿಮಗೆ ಹೇಗೆ ಅನಿಸುತ್ತೋ ಗೊತ್ತಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಇದು ಯಾವುದೇ ಪೂರ್ವಗ್ರಹ ಪೀಡಿತ ನಾನು ಆಗಿಲ್ಲ ಅಂತ. ಆದರೆ ನನ್ನ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಯಾಕೆಂತಂದ್ರೆ ಒಂದು 35 ವರ್ಷ ಕೆಲಸ ಮಾಡಿದ ಮೇಲೆ ನಾನು ಈ ರೀತಿ ಮಾಡಿದರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಿದೆ. ನಾನೊಂದು 40 ಹುಡುಗರು ಇದ್ದಂಥ ಸ್ಕೂಲಲ್ಲೂ ಕೆಲಸ ಮಾಡಿದ್ದೀನಿ, 450-460 ಇದ್ದಂಥ ಸ್ಕೂಲಲ್ಲೂ ಕೆಲಸ ಮಾಡಿದ್ದೀನಿ. 450 ಇರೋ ಸ್ಕೂಲಲ್ಲಿ ಕೆಲಸ ಮಾಡೋದು ಖುಷಿ ಬಿಡ್ರಿ. ಅಷ್ಟು ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳು ನಮಗೆ ಇಂಡೈರೆಕ್ಟಾಗಿ ಅಷ್ಟು ಜನ ಟೀಚರ್ಸು, ಅಷ್ಟು ಜನ ಕಲಿಸ್ತಾ ಹೋಗ್ತಾರೆ ಅಂತ ನನ್ನ ಅಭಿಪ್ರಾಯ. ಹಾಂ ಸರಿ, ಟೀಚರ್ಸ್ ದಿನ ಕತೆ ಇಷ್ಟ ಆಯಿತು. ನಮ್ಮ ಮೇಲೆ ಆಫೀಸರ್ಸ್ ಇದ್ದಾರಲ್ಲ, ಮತ್ತು ಅವ್ರ ಕತೆ ಹೇಗೆ? ತಾಲೂಕಿನಿಂದ ಎಲ್ಲ ಓಡಾಡ್ತಾರಲ್ಲ, ನಮ್ಮ CRP, BRP, ECO, BRC, BO, ಈ ಸಾಹೇಬ್ರ ಕತೆ ಏನು? ತಾಲೂಕಿನ ಸರಾಸರಿ ಸ್ಯಾಲ್ರಿಯನ್ನು ಕನ್ಸಿಡರ್ ಮಾಡಿ ಅವ್ರಿಗೆ ಸ್ಯಾಲ್ರಿ ಫಿಕ್ಸ್ ಮಾಡಿಬಿಡಿ. ಇಡೀ ತಾಲೂಕಿನಾಗೆ ಎಷ್ಟು ಬರುತ್ತೋ ಸ್ಯಾಲ್ರಿ ಆವ್ರೇಜ್ ಮಾಡಿ. ಎಲ್ಲ ಟೀಚರ್ಸ್ದು ಎಷ್ಟು, ಒಂದು 1000 ಜನ ಟೀಚರ್ಸ್ ಇದ್ದರೆ ಅಥವಾ 900 ಟೀಚರ್ಸ್ ಇದ್ದರೆ ಅವ್ರ ಸರಾಸರಿ ಸ್ಯಾಲ್ರಿ ಎಷ್ಟಾಗುತ್ತೆ ಅಷ್ಟನ್ನು CRP, BRP, ECO, BRC, BO ಸಾಹೇಬರಿಗೆ ಫಿಕ್ಸ್ ಮಾಡಿಬಿಡಿ ಸ್ವಾಮಿ. ಅದನ್ನೇ ಹೊಣೆ ಹೊರುವವರು ಯಾರು ಅಂತ ನಾನು ಮೊದಲನೇ ಆವೃತ್ತಿಯಲ್ಲಿ ಹೇಳಿದ್ದೆ. ಇವರೆಲ್ಲರೂ ಹೊಣೆ ಹೊರಬೇಕಲ್ವ? ಬರೀ ಅಡ್ಡಾಡ್ಕೊಂತ ಬಂದು ನೀನು ಹಂಗೆ ಮಾಡಿ ಹಿಂಗೆ ಮಾಡು ಅಂತ ಹೇಳೋದು ಹೆಂಗೆ? ಅವಾಗ ನೋಡಿ ಏನಾಗುತ್ತೆ ಕತೆ ಅಂತ. ಇನ್ನು ಜಿಲ್ಲೆಗೆ ಬಂದರೆ ಜಿಲ್ಲಾ ಹಂತಕ್ಕೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಗಳೆಲ್ಲ ಇರ್ತಾರೆ. ಆ ಜಿಲ್ಲೆಯ ಸರಾಸರಿ ವೇತನವನ್ನು ತಗೊಳ್ರಿ, ಸಬ್ಜೆಕ್ಟ್ ವೈಸ್ ವೇತನವನ್ನು ತಗೊಂಡು ಆ ಸಬ್ಜೆಕ್ಟ್ ಇನ್ಸ್ಪೆಕ್ಟ್ರಿಗೆ ಕೊಟ್ಟರಾಯಿತು, ಸಿಂಪಲ್. ಇನ್ನು EO ಅಥವಾ ಆ ಸರಿಸಮಾನವಾದ ಕೇಡರ್ನವರು ಇದ್ದಾರೆ, DDPI ಸಾಹೇಬ್ರು ಇರ್ತಾರೆ ಅಲ್ವಾ? ಅವರಿಗೆ ಜಿಲ್ಲೆಯ ಸರಾಸರಿ ಸ್ಯಾಲ್ರಿಯನ್ನು ಕೊಟ್ಟರಾಯಿತು.
ಇನ್ನು ಅವರ ನಂತರ ಬರುವಂತಹವರು ಬಿ ಎಡ್ ಕಾಲೇಜ್ ಅಲ್ವಾ, ನಮಗೆ ಜೆ ಡಿ ಆಫೀಸ್ ಅಲ್ಲ ಅದು, ಆದರೂ ಅವ್ರು ಜೆ ಡಿ ಕೇಡರ್ನಲ್ಲಿ ಇರ್ತಾರೆ. ಅವರು ನಮಗೆ ಎಜುಕೇಷನ್ಗೆ ಕಂಪ್ಲೀಟ್ ರಿಲೇಟೆಡ್ ಆಗಿಯೇ ಇರ್ತಾರೆ. ಹಾಗಾಗಿ ಅವ್ರಿಗೆ ಅವರ ವ್ಯಾಪ್ತಿ ಎಷ್ಟಿದೆ, 2 ಜಿಲ್ಲೆನೋ 3 ಜಿಲ್ಲೆನೋ 4 ಜಿಲ್ಲೆನೋ ವ್ಯಾಪ್ತಿ ಇದ್ದರೆ ಆ ಜಿಲ್ಲೆಗಳ ಸರಾಸರಿ ಸ್ಯಾಲ್ರಿ ಕೊಟ್ಟರಾಗಿ ಸಿಂಪಲ್. ಹೆಚ್ಚಿಗೆ ಬಂದರೆ ಹೆಚ್ಚಿಗೆ, ಕಡಿಮೆ ಬಂದರೆ ಕಡಿಮೆ. ಆವಾಗ ನೋಡಿ ಯಾವ ಟೀಚರ್ಸ್ ಇವಾಗೇನು ನಾವು ಏನೇ ಹೇಳ್ತೀವಲ್ಲ, ಬಯೋಮೆಟ್ರಿಕ್ ಮಾಡ್ತೀವಿ, ಥಂಬ್ ಕೊಡ್ತೀವಿ, ಫೇಸ್ ಕೇಳ್ತೀವಿ, ಅಲ್ಲಿಂದ ಓಡಿ ಬರ್ತೀವಿ, ಇಲ್ಲಿಂದ ಹಾರಿ ಬರ್ತೀವಿ ಅಂತೆಲ್ಲ ಹೇಳ್ತಾರಲ್ಲ ನಮ್ಮ ಇನ್ಸ್ಪೆಕ್ಟಿಂಗ್ ಅಥಾರಿಟೀಸ್, ವಿಸಿಟಿಂಗ್ ಅಥಾರಿಟೀಸ್. ಅವಾಗ ಯಾಯಪ್ಪ ಎಲ್ಲಿಗೂ ಬರೋದು ಬೇಡ, ಟೀಚರೇ ಓಡೋಡೋಗ್ಬಿಡ್ತಾರೆ ಎಲ್ಲರಿಗಿಂತ ಮುಂಚೆ. 10 ಗಂಟೆಗೆ ಕ್ಲಾಸ್ ಅಂದರೆ ಇವರು ಅಲ್ಲೇ 9 ಗಂಟೆಗೆ ಹೋಗಿರ್ತಾರೆ, ಇನ್ನು ಅಲ್ಲೇ ಇರೋರಂತೂ 8 ಗಂಟೆಗೆ ಬಂದುಬಿಡ್ತಾರೆ. ಬರಲಿ ನಾನು ಜಲ್ದಿ ಪಾಠ ಮಾಡ್ತೀನಿ, ಬರ್ರಿ ಭಾಳ ಚೆನ್ನಾಗಿ ಹೇಳ್ಕೊಡ್ತೀನಿ, ಬರಲಿ ಈ ಸರಿ ನೋಡ್ರೋ ಅಂತ ಖುಷಿಯಾಗಂಗೆ ಪಾಠ ಮಾಡ್ತಾರೆ, ಖುಷಿಯಾಗಂಗೆ ಸ್ಯಾಲ್ರಿ ತಗೊಳ್ತಾರೆ ಅಲ್ವಾ, ಅನಿಸಲ್ವಾ? ಅವಾಗ ಯಾವ ಸಬೂಬು ಹೇಳಲ್ಲ, ಯಾವ ನಿಮ್ಮ ಬಯೋಮೆಟ್ರಿಕ್ಕು ಬೇಕಿಲ್ಲ, ಥಂಬ್ ಬೇಕಿಲ್ಲ, ಫೇಸ್ ರೀಡಿಂಗ್ ಬೇಕಿಲ್ಲ, ಯಾವ್ಯಾವುದೂ ಬೇಕಿಲ್ಲ, ಯಾವ ವಿಸಿಟಿಂಗು ಬೇಕಿಲ್ಲ. ಇಷ್ಟೆಲ್ಲ ವಿಸಿಟಿಂಗ್ ಮಾಡಿದ್ರೆ ನಿಮಗೆ ಸಕ್ಸಸ್ ಆಗಿಲ್ಲ ಅಂತಂದರೆ ಇದು ಅರ್ಥ ಇಲ್ಲ ಅಂತ, ಅದ್ರ ಅರ್ಥ ತಗೋಬೇಕು ನಾವು. ಇನ್ನೂ ನಾವು ಅದನ್ನು ಮುಂದುವರಿಸ್ತೀವಿ ಅಂತಂದರೆ ಏನಪ್ಪ, ಅದು ನಿಮಗೆ ಗೊತ್ತಾಗಲಿ ಯಾವ ಲಾಜಿಕ್ ಇದೆ, ಯಾವ ಸೈಂಟಿಫಿಕ್ ಮೆಥಡ್ ಇದೆ ಅಂತ ಹೇಳಬೇಕು ಅನುಸರಿಸೋದು. ನನಗೇನು ಅದರಲ್ಲಿ ಯಾವುದೇ ಸೈಂಟಿಫಿಕ್ ಮೆಥಡ್ ಕಾಣಲ್ಲ. ಓನ್ಲಿ ದ ಸೈಂಟಿಫಿಕ್ ವೇ ಮಸ್ಟ್ ಬಿ ಕ್ರಿಯೇಟೆಡ್ ಆನ್ ದಿ ಬೇಸಿಸ್ ಆಫ್ ದ ಸ್ಯಾಲ್ರಿ ಆರ್ ದ ಇನ್ಸೆಂಟಿವ್ಸ್ ಅಂತ ನಾನು ಅಂದ್ಕೊಳ್ತೀನಿ. ಇನ್ಸೆಂಟಿವ್ ಮೇಲೆ ಡಿಪೆಂಡ್ ಆದರೆ ಮಾತ್ರ, ಹಣ ಬಂದರೆ ಮಾತ್ರ ಎಲ್ಲ ಕೆಲಸ ತನ್ನಷ್ಟಕ್ಕೆ ತಾನೇ ಆಗ್ತವೆ. ಇದು ನನ್ನ ಬಲವಾದ ಅಭಿಪ್ರಾಯ, ನಿರ್ಧಾರ. ನಾನೇನು ಸ್ಯಾಲ್ರಿ ಕೊಡೋನಲ್ಲ, ನಾನೇನು ಸ್ಯಾಲ್ರಿ ಕಟ್ ಮಾಡೋನೂ ಅಲ್ಲ, ಸ್ಯಾಲ್ರಿ ಕೊಡೋನೂ ಅಲ್ಲ, ಕೇವಲ ಇದು ನನ್ನ ಅಭಿಪ್ರಾಯ ಮಾತ್ರ, ಅದಕ್ಕಿಂತ ಹೆಚ್ಚಿಗೆ ಏನಿಲ್ಲ. ನಾನೀಗ 3 ಹಂತದಲ್ಲಿ ಇದನ್ನು ತಗೊಂಡಿದ್ದೆ. ಮೊದಲನೇದು ಹೊಣೆ ಹೊರುವವರು ಯಾರು ಅನ್ನೋದರಲ್ಲಿ ಒಂದು, ಇದು ಅಸಾಧ್ಯವೇ ಅನ್ನೋದು ಒಂದು, ಇದರಲ್ಲಿ ಮಾಡಿದಷ್ಟು ನೀಡು ಭಿಕ್ಷೆ ಅನ್ನೋದು ಒಂದು. ನಾವು ಸರ್ವೇ ಸಾಮಾನ್ಯವಾಗಿ ಹಿಂದಿನ ಆವೃತ್ತಿಯಲ್ಲಿ ನಾನೊಂದು ಹೇಳಿದ್ದೆ, ಎಜುಕೇಷನ್ ಸಿಸ್ಟಮನ್ನು ಟ್ರೈಫೋಲ್ಡ್ ಎಜುಕೇಷನ್ ಅಂತ ನಾನು ಕರ್ಕೊಳ್ತೀನಿ ಅಂತ. ಒಂದು ಪ್ರೈಮರಿ ಸ್ಕೂಲು, ಅದೊಂದು ಸೆಕ್ಟರು ಅಥವಾ ಒಂದು ಡಿವಿಷನ್ನು ಅಂತ ಅಂದ್ಕೊಂಡ್ರೆ, ಆಮೇಲೆ ಹೈಸ್ಕೂಲು, 3ನೇದು ಕಾಲೇಜಿಯೇಟ್ ಎಜುಕೇಷನ್. ಈಗ ಹೈಸ್ಕೂಲಿಂದನೇ ಈ ಥರ ಸ್ಯಾಲ್ರಿ ಫಿಕ್ಸ್ ಮಾಡ್ತೀವಿ, ಸರಿ. ಪ್ರಾಥಮಿಕ ಶಾಲೆಗೆ ಹೇಗೆ ಅಲ್ವಾ? ಅವಾಗ ಹೈಸ್ಕೂಲರು ಒಂದು ನೋಡ್ಕೊಳ್ತಾರೆ ಬಿಡು ಅಂತ ಹೇಳ್ತಾರೆ, ಪ್ರಾಥಮಿಕ ಶಾಲೆಗೆ ನಮಗೆ ಸಂಬಂಧ ಇಲ್ಲ ಅಂತ. ಸಿಂಪಲ್ ಸ್ವಾಮಿ, ಏನು ದೊಡ್ಡ ಅಗಾಧ ಏನಲ್ಲ, ನಮಗೆ ಮಾಡಬೇಕು ಅನ್ನೋ ಮನಸ್ಸಿರಬೇಕು ಅಷ್ಟೇ. ವೇರ್ ದೇರ್ ಈಸ್ ಎ ವಿಲ್ ದೇರ್ ಈಸ್ ಎ ವೇ ಅಂತ. ಅದಕ್ಕೆ ಯಾವ್ದಾದ್ರವು ನೀವು ಸೈಕಾಲಜಿಕಲ್ ಟರ್ಮ್ಸನ್ನು, ಇನ್ಯಾವ ಒಬ್ಬ ವಿಜ್ಞಾನಿ ಹಂಗೆ ಹೇಳಿದ್ದಾನೆ, ಇನ್ನೊಬ್ಬ ಈ ಥರ ಹೇಳಿದ್ದಾನೆ, ಒಬ್ಬ ಎಜುಕೇಷನಿಸ್ಟ್ ಈ ಥರ ಹೇಳಿದಾನೆ ಅಂತ ಯಾವುದ್ಯಾವುದೋ ಲಾಜಿಕ್ ತಂದಾಕಿದರೆ ನಾವು ಶೈಕ್ಷಣಿಕ ಸಾಧನೆಯನ್ನು ಸಾಧಿಸೋದಿಲ್ಲ. ದಯಮಾಡಿ ಈ ಥರ ಸಿಸ್ಟಮ್ ಜಾರಿಗೆ ತಂದರೆ 7th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನನ್ನು ಹೈಸ್ಕೂಲ್ ಕಂಟ್ರೋಲಿಗೆ ಕೊಡಿ. ಅವಾಗ ಅದು ಹೆಂಗೆ ಕ್ವಾಲಿಟಿ ಇಲ್ದಿರೋ ಮಕ್ಕಳು ಬರ್ತಾರೆ, ಬರಲಿ ಹೈಸ್ಕೂಲ್ಗೆ. ಅವಾಗ ಹೈಸ್ಕೂಲ್ ಹೆಡ್ಡಿಂಗಲ್ಲಿ ಎಕ್ಸಾಮಿನೇಷನ್ ನಡೀಲಿ. ಹೈಸ್ಕೂಲ್ ಹೆಡ್ಡಿಂಗಲ್ಲಿ ಎಕ್ಸಾಮಿನೇಷನ್ ನಡೆದ್ರೆ ಗುಣಾತ್ಮಕವಾದ ರಿಸಲ್ಟ್ ಬಂದೇ ಬರುತ್ತೆ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಈ ಮಕ್ಕಳು ನಮ್ಮ ಶಾಲೆಗೆ ಬರೋರು ಅಂತ, ಒಳ್ಳೆಯ ಮಕ್ಕಳೇ ಬರಬೇಕು ಅಂತ. ಅಲ್ಲಿನೂ ಸೇಮ್ ಮಾಡಿ, ಆಮೇಲೆ ಎಷ್ಟು % ರಿಸಲ್ಟ್ ಬರುತ್ತೋ ಅಷ್ಟು % ಮಾಡಿ. ಕೆಲವು ಕಡೆ LPS ಇರ್ತಾರೆ, LPS ಒಂದೇ ಇರ್ತವೆ ಅನ್ನೋಂಥದ್ದು ಒಂದಿರುತ್ತೆ, 5th ಒಂದೇ ಇರ್ತದೆ, ಮತ್ತು ಅಲ್ಲಿ ಹಂಗೆ ಅಂತ. 6th ಬರಬೇಕಾದ್ರೆ ಆ ನಿಯರೆಸ್ಟ್ ಏನಿದೆ 6th 7th ಸ್ಟ್ಯಾಂಡರ್ಡು ಸ್ಕೂಲು, 7th 8th ಸ್ಟ್ಯಾಂಡರ್ಡ್ ಸ್ಕೂಲ್ ಏನಿದೆ ಅವ್ರ ಕಂಟ್ರೋಲಿಗೆ ಕೊಟ್ಟರೆ ಆಯ್ತು. ಅದನ್ನು ಅವ್ರು ಎಕ್ಸಾಮ್ ಮಾಡ್ಕೊಳ್ತಾರೆ, ಅವ್ರ ರಿಸಲ್ಟ್ ಡಿಕ್ಲೇರ್ ಮಾಡ್ತಾರೆ. ಇವ್ಯಾಲ್ಯೂಯೇಟರ್ಸ್ ಎಲ್ಲ ಅವರೇ ಇರ್ತಾರೆ, ಇಲ್ಲವರು ಅದೇ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಎಲ್ಲ. ಆದರೆ ಹೆಡ್ಡಿಂಗು ಅವ್ರ ಹೆಡ್ಡಿಂಗಲ್ಲಿ ನಡೀಲಿ. ಸಿಂಪಲ್, ಒಬ್ಬರ ಜುಟ್ಟು ಒಬ್ಬರ ಕೈಯಲ್ಲಿ. ನನ್ನ ಅರ್ಥ ಒಬ್ಬರ ಜುಟ್ಟು ಒಬ್ಬರ ಕೈಯಲ್ಲಿ ಅಂತ ಸಿಂಪಲ್ಲಾಗಿ ಹೇಳಿದೆ ಅಂತಂದರೆ ಅದ್ರ ಬ್ಯಾಡ್ ಮೀನಿಂಗ್ ಅಲ್ಲ. ಒಬ್ಬರ ಶ್ರೇಯಸ್ಸು ಇನ್ನೊಬ್ಬರ ಕೈಯಲ್ಲಿ ಅಲ್ವಾ? ಹಾಗೆ ಹೇಳಿದರೆ ಅದು ಸೂಕ್ತ ಅಂತ ಅನಿಸುತ್ತೆ. ಒಬ್ಬರ ಶ್ರೇಯಸ್ಸು ಇನ್ನೊಬ್ಬರ ಕೈಯಲ್ಲಿ, ಇವರ ಶ್ರೇಯಸ್ಸು ಅವ್ರಿಗೆ, ಅವರ ಶ್ರೇಯಸ್ಸು ಅವ್ರಿಗೆ, ಅವರ ಶ್ರೇಯಸ್ಸು ದೇಶಕ್ಕೆ, ವಿಶ್ವಕ್ಕೆ. ಯಾವುದಾದ್ರೂ ಒಂದು ಹಂತದಲ್ಲಿ ಕಾಲೇಜಿಯೇಟ್ ಎಜುಕೇಷನ್ ಬಗ್ಗೆ ಮಾತಾಡ್ತಾ ಹೋಗೋಣ. ಈಗ ಸದ್ಯ ಇಷ್ಟು ಸಾಕು ಅಂತ ಅನಿಸುತ್ತೆ. ನನಗಿಷ್ಟೊತ್ತು ಮಾತಾಡಿರೋದು ಸೂಕ್ತ ಅಂತ ಅನಿಸುತ್ತೆ.
ನೋಡಿ, ಇದೆಲ್ಲ ನಾನು ಕೇಳ್ತಾ ಇರೋದು ಅಥವಾ ಹೇಳ್ತಾ ಇರೋದು ತಮ್ಮ ಮುಂದೆ ಹೇಳ್ತಾ ಇರೋದು ನನ್ನ ಮನದಾಳದಿಂದ ತಮಗೊಂದು ಅಪೀಲನ್ನು ನಾನು ಮಾಡಿಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.